ಹೇಳಿ ಜಯಂತವ್ರೆ. ನಮಸ್ತೆ ಸರ್. ಸರ್, ಇಂಥ ಸಮಯದಲ್ಲಿ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ, ಕ್ಷಮಿಸಿ. ನೋಡಿ, ಅಮ್ಮನ ಬಗ್ಗೆ ಸುಮ್ಮನೆ ನೆನಪು ಮಾಡಿ ನಿಮ್ಮ ಮನಸ್ಸು ನೋವಿಸ್ಬೇಕು ಅನ್ನೋ ಆಸೆ ನನಗಿಲ್ಲ. ನನಗೆ ಅರ್ಥ ಆಗುತ್ತೆ ಜಯಂತವ್ರೆ, ಆದರೆ ಸಾವನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಲ್ವಾ? ಇಷ್ಟೊತ್ತು ಹಾಕಿದರೆ ರೀಹಿ ಕಾಫಿ ಅಂತ ತಗೊಂಡು ಬರೋಳು, ಆದರೆ ಇವತ್ತು ಅವಳಿಲ್ಲ. ಮನೆ ಎಲ್ಲ ಬೇಕು ಅನಿಸುತ್ತೆ. ಈಗ ಅವಳ ಜೊತೆ ಇದ್ದ ನೆನಪು ಅಷ್ಟೇ ನನಗೆ. ನೋಡಿ, ನೀವು ಹೀಗೆಲ್ಲ ಅಳಬಾರ್ದು, ಧೈರ್ಯವಾಗಿರಬೇಕು. ಅಲ್ಲ, ಅಮ್ಮ ಹಿಂದಿನ ಸರ್ತಿ ಬಂದಾಗ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ನನ್ನ ಮಾತಾಡ್ಸಿದ್ರು. ಸಡನ್ನಾಗಿ ಹೀಗೆ ಯಾಕಾಯಿತು? ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಇಲ್ಲ, ಅಂಥ ಸಮಸ್ಯೆ ಏನಿರಲಿಲ್ಲ. ಅವಳು ಆರೋಗ್ಯವಾಗೇ ಇದ್ಲು. ಪ್ರತಿದಿನ ರಾತ್ರಿ ನಾನು ಬೇಗ ಮಲಗಿಬಿಡ್ತಿದ್ದೆ. ಅವಳು ಅಡುಗೆ ಮನೆ ಕೆಲಸನ ಮುಗಿಸಿ ಅಪ್ಪನಿಗೆ ಹಾಲು ಕೊಟ್ಟು ಆಮೇಲೆ ಬಂದು ಮಲಗ್ತಾ ಇದ್ದೆ. ಅವತ್ತು ರಾತ್ರಿನೂ ಹಾಗೆ ನಾನು ಬೇಗ ಮಲಗಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅವಳು ಇರಲಿಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.